ನಾವು ಗಮನಿಸಿದ್ವಿ. ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಆಗುತ್ತೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದಿರುವಂತಹ ಮೀಟಿಂಗ್ ಅಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಬಂದನ್ನು. 80ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕಾವೇರಿ ನೀರು ವಿಚಾರದಲ್ಲಿ ಆಗಿರುವಂತಹ ಅನ್ಯಾಯವನ್ನ ವಿರೋಧಿಸಿ ಇದೀಗ ಪ್ರತಿಭಟನೆಯನ್ನ ಕರ್ನಾಟಕ ಬಂಧನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ವಾಟಾಳ್ ನಾಗರಾಜ್ ಅವರು ಇದೀಗ ಅಧಿಕೃತವಾಗಿ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಆಗತ್ತೆ. ಅಖಂಡ ಕರ್ನಾಟಕ ಬಂದ್ಗೆ ನಾವು ಮುಂದಾಗ್ತಾ ಇದ್ದೀವಿ. ಕಾವೇರಿ ಕಿಚ್ಚಿಗೆ ಅಖಂಡ ಕರ್ನಾಟಕ ಬಂದ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅಧಿಕೃತವಾಗಿ ವಾಟಾಳ್ ನಾಗರಾಜ್ ಅವರು ಇದೀಗ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. 80ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಕಾವೇರಿ ನೀರಿನಲ್ಲಿ ಆಗಿರುವಂತಹ ಅನ್ಯಾಯವನ್ನ ವಿರೋಧಿಸಿ ಕರ್ನಾಟಕ ಬಂಧನ ಮಾಡ್ತಾ ಇರುವಂತದ್ದು. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಡ್ರಾಪ್ ನೀರನ್ನ ಕೂಡ ಬಿಡಬಾರದು. ನೈತಿಕ ಬೆಂಬಲ ಬೇಡ, ಸಂಪೂರ್ಣ ಬೆಂಬಲವನ್ನ ಕೊಡಿ. ಎಲ್ಲಾ ಸಂಘಟನೆಗಳು ಕೂಡ ವಾಟಾಳ್ ನಾಗರಾಜ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. 80ಕ್ಕೂ ಹೆಚ್ಚು ಸಂಘಟನೆಗಳು ಇದೀಗ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸಪೋರ್ಟ್ ಮಾಡಿದ್ದೀವಿ, ಮಾಡ್ತಾರೆ. ಪ್ರವೀಣ್ ಕುಮಾರ್ ಶೆಟ್ಟಿ ಹೇಳ್ತಾ ಇದ್ದಾರೆ, ಮಾಡ್ತಾರೆ. ಹೋಟೆಲ್ ಮಾಲೀಕರು ರಾವ್ ಅವರೆಲ್ಲ ನನ್ನ ಜೊತೆ ಚಳವಳಿ ಮಾಡ್ತಾ ಇದ್ರು. ಮಾಲೀಕರೆಲ್ಲ ಅವರೆಲ್ಲರಿಗೂ ತೀವ್ರವಾಗಿ ನಾವು ಗಂಭೀರವಾಗಿ ಹೇಳ್ತಾ ಇದ್ದೀವಿ. ಇಡೀ ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಸಂಘ ಇನ್ನೇನು ಮಹಲ್ಗಳು, ಚಿತ್ರಮಂದಿರಗಳು, ಅವರು ಖಾಸಗಿ ಬಸ್ ಮಾಲೀಕರ ಜೊತೆಲಿ ಮಾತನಾಡ್ತೀವಿ. ಲಾರಿ ಮಾಲೀಕರು, ಖಾಸಗಿ ನಟರಾಜ್ ಅವ್ರ ಜೊತೆ ಮಾತಾಡ್ತೀವಿ. ಬಹುಶಃ ಎಲ್ಲರೂ ಬೆಂಗಳೂರು ಆಯ್ತಾ, ಓಲಾ ಊಬರ್ ಎಲ್ಲ ಅವತ್ತು ನನ್ನ ಪ್ರಕಾರ ವಿಮಾನಗಳು ನಿಲ್ಲಬೇಕು, ಓಡಾಡಬಾರ್ದು. ಯಾವ ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಹೋಗ್ಬಾರ್ದು. ಅವ್ರು ಕೊನೆ ಬಿಡ್ತೀನಿ. ಸರ್ಕಾರಿ ಸಾರಿಗೆ ಚಾಲಕರ ಸಂಘ ಅವತ್ತು ಅರುಣ್ ಸುಬ್ರಹ್ಮಣ್ಯ ಮಗಳು ಪಾಪ ಅವರಿದ್ದಾರೆ, ಅವ್ರ ಹತ್ರ ಮಾತಾಡ್ತೀವಿ, ಒಪ್ಕೊಳ್ತಾರೆ, ಅದರಲ್ಲೇನು ಅನುಮಾನ ಇಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಂದು ಆಗ್ಬೇಕಾದ್ರೆ ನೀವೇ ಕಾರಣ. ಬಂದ್ 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 ಅಂತ ಕೊಟ್ಟು ಯಾರು ಬೆಂಬಲ ಇಲ್ಲ, ಯಾರು ದಿನ ಕೊಟ್ಟು ಜನಕ್ಕೆ ನೀವೇ ಬಂದ್ ಮಾಡೋದು. ಆದ್ರಿಂದ ನಾನು ಬಹಳ ಅತ್ಯಂತ ಗಂಭೀರವಾಗಿ ಪವಿತ್ರ ಅವರು ಸೇರಿದಂತೆ ಎಲ್ಲರನ್ನ ನಾನು ಅವರ ಮಹಿಳಾ ಪತ್ರಕರ್ತರನ್ನ ಬಹಳ ಅತ್ಯಂತ ಗೌರವವಾಗಿ ನಾನು ಕೇಳ್ತೀನಿ. ನೀವೆಲ್ಲರೂ ಸಂಪೂರ್ಣ ಈ ಪುರುಷರಲ್ಲಿ ಕಿರಣ್ ಸರಿ, ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸಿ, ನೀವೆಲ್ಲರೂ ನಮಗೆ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು, ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು. ಯಾವುದೇ ವಿಧವಾದಂಥ ಅಹಿತಕರವಾಗಿ ಬೈಯೋದಾಗ್ಲಿ ಮಾಡೋದಾಗ್ಲಿ ಮಾಡೋಕೆ ಹೋಗ್ಬೇಡಿ. ನಾವು ಯೋಚನೆ ಮಾಡಿರ್ತೀವಿ. ಅವರು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ್ರು, ನೀವು ಬಂದ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ ಅಂತವ್ರೆ. ಇಲ್ಲ, ನಾವು
ಮುಂದೇನಾಗುತ್ತೆ ಅಂತ ತಿಳಿದಿಲ್ಲ. ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದ್ ಮಾಡದೆ ವಿಧಾನ ಇಲ್ಲಿ ಬಂದ್ ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ಏನಾಗುತ್ತೆ ಆಮೇಲೆ ಅದನ್ನು ನಾವು ಗಮನಿಸ್ತೀವಿ, ಅದ್ರ ಬಗ್ಗೆ ಬೇರೆ ಮಾತೇನಿಲ್ಲ. ಆಮೇಲೆ ದಯಮಾಡಿ ತಿಂಡಿ ಇದೆ, ಕಾಫಿ ಇದೆ, ಎಲ್ಲರೂ ಹೌದು. 3ನೇ ತಾರೀಕು ವಿಮಾನ ನಿಲ್ದಾಣಕ್ಕೆ ಮುತ್ತಿಗೆ. 3ನೇ ತಾರೀಕು ಎಸ್ ನೋಡಿ, ವಾಟಾಳ್ ನಾಗರಾಜ್ ಅವರು ಇದೀಗ ಮಾತನಾಡಿದ್ದನ್ನ ಕೂಡ ನಾವು ಕೇಳಿಸ್ಕೊಂಡ್ವಿ, ಜೊತೆಯಲ್ಲಿ ಗಮನಿಸಿದ್ವಿ. ಮತ್ತೊಂದ್ ಕಡೆನಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಅಖಂಡ ಕರ್ನಾಟಕ ಬಂದ್ ಆಗ್ತಾ ಇರುವಂತದ್ದು ಆಗಸ್ಟ್ 13ನೇ ತಾರೀಕು. ಇನ್ನೊಂದ್ ಕಡೆನಲ್ಲಿ ದಳಪತಿ ವಿಜಯ್ ಅವರು ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ ಆಗಸ್ಟ್ 3ನೇ ತಾರೀಕಿನಂದು. ಈ ಸಂದರ್ಭದಲ್ಲಿ ನಾವು ವಿಮಾನ ನಿಲ್ದಾಣದಲ್ಲೇ ಮುತ್ತಿಗೆಯನ್ನ ಹಾಕ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನೆ ಇರೋದಿಲ್ಲ ಅಂತ ಕೂಡ ವಾಟಾಳ್ ನಾಗರಾಜ್ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಂಥದ್ದು. ಯಾಕಂತ ಅಂದ್ರೆ ತಮಿಳುನಾಡಿಗೆ ನೀರ್ ಬಿಡಬೇಕು ಅಂತ ನೀವೇನಾದ್ರೂ ಕೇಳೋಕ್ ಬರ್ತಾ ಇದ್ರೆ ಕರ್ನಾಟಕಕ್ಕೆ ಬರ್ಲೇಬೇಡಿ, ಹಂಗೆ ಹೋಗ್ಬಿಡಿ ನೀವು. ಈ ಕಡೆ ಕಾಲನ್ನು ಕೂಡ